ಆರಾಧ್ಯ ದೈವ ಶ್ರೀ ಹಲಗಣೇಶನ ಜಾತ್ರಾ ಉತ್ಸವ ಮತ್ತು ಹಾಲೋಕಳಿ ಮಹೋತ್ಸವ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಹಲಗಣಿ ಗ್ರಾಮದಲ್ಲಿ ನೆಲೆನಿಂತ ಭಕ್ತರ ಆರಾಧ್ಯ ದೈವ. ತನ್ನನ್ನು ನಂಬಿಬಂದ ಭಕ್ತರನ್ನು ತನ್ನ ಒಡಲೋಳಿಟ್ಟು ಕಾಯ್ದು ತನ್ನ ಅಪಾರ ಪ್ರಮಾಣದ ಭಕ್ತವೃಂದವನ್ನು ಉದ್ಧರಿಸುತ್ತಿರುವ ಪರಿಪೂರ್ಣ ಪರಮಾತ್ಮನಾದ ಶ್ರೀ ಹಲಗಣೇಶನ ಜಾತ್ರಾ ಮಹೋತ್ಸವ ಮತ್ತು ಹಾಲೋಕಳಿಯು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಬುಧವಾರ ದಿನಾಂಕ 25-3-2026 ರಿಂದ ಸೋಮವಾರ ದಿನಾಂಕ 30-3-2026 ರವರೆಗೆ ಸಂಭ್ರಮ ಮತ್ತು ಸಡಗರದಿಂದ ಜರುಗಲಿದೆ. ಮತ್ತು ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮದ ಕಲಾವಿದರು ಸೇರಿದಂತೆ ಹಲವಾರು ಕಲಾವಿದರ ತಂಡಗಳಿಂದ ನಾಟಕಗಳು, ಆರ್ಕೆಸ್ಟ್ರಾಗಳು, ಕುದುರೆ ಕುಣಿತ ಹಾಗೂ ವಿವಿಧ ರೀತಿಯ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಗ್ರಾಮದ ಯುವ ಮುಖಂಡ ಹಾಗೂ ಕರ್ನಾಟಕ ಸರ್ಕಾರ ಪಂಚಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಬಬಲೇಶ್ವರ ತಾಲೂಕಿನ ಸದಸ್ಯರಾದ ಶ್ರೀ ಶಿವನಗೌಡ ಬಿರಾದಾರ್ ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ. ಉದ್ಭವಮೂರ್ತಿ ಶ್ರೀ ಹಲಗಣಿಯ ಹನುಮಪ್ಪನ ಹಿನ್ನೆಲೆ. ಆದಿ ಅನಾದಿ ಕಾಲದಲ್ಲಿ ಬಬಲೇಶ್ವರ ಗ್ರಾಮದ ಸರಹದ್ದಿನ ಪಾಯಗುಂಡ ಎನ್ನುವವರ ಹೊಲದಲ್ಲಿ ರೈತನೋರ್ವ ಉಳುಮೆ ಮಾಡುತ್ತಿರುವಾಗ ಹೊಲದಲ್ಲಿ ದೊರೆತ ಈ ದೇವರ ಮೂರ್ತಿಯು ಯಾವುದೇ ರೀತಿಯ ಕೆತ್ತನೆಯಿಂದ ಕೂಡಿರದೆ ವಿಶಿಷ್ಟತೆ ಮತ್ತು ವಿಶೇಷತೆಯಿಂದ ಕೂಡಿರುವುದರಲ್ಲಿ ಎರಡು ಮಾತಿಲ್ಲ. ಈ ಪ್ರಾಣದೇವರ ಎರಡು ಕಣ್ಣುಗಳು ಸ್ಪಷ್ಟವಾಗಿ ಕಾಣುತ್ತವೆ ಮತ್ತು ಈ ದೇವರು ತನ್ನನ್ನು ನಂಬಿಬಂದ ಭಕ್ತರನ್ನು ತನ್ನ ಬಲಗೈ ಹಸ್ತದಿಂದ ಹರಿಸಿ ಆಶೀರ್ವದಿಸುತ್ತಾ ತನ್ನ ಎಡಗೈಯನ್ನು ಸೊಂಟದ ಮೇಲಿಟ್ಟುಕೊಂಡು ದಕ್ಷಿಣ ದಿಕ್ಕಿನಲ್ಲಿ ಸುಡುತ್ತಿರುವ ಲಂಕೆಯನ್ನು ನೋಡುತ್ತಾ ಉತ್ತರ ದಿಕ್ಕಿನ ಕಡೆಗೆ ಹೋಗುತ್ತಿರುವ ಹಾಗೆ ವಿಶಿಷ್ಟ ನೋಟವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಲ್ಲದೆ ರಾವಣನ ಮಗನಾದ ಅಕ್ಷಯಕುಮಾರನೆಂಬ ರಾಕ್ಷಸನನ್ನು ತನ್ನ ಬಲಗಾಲಿನಿಂದ ತುಳಿದು ಸಂಹಾರ ಮಾಡಿದ್ದಾನೆ ಎಂದು ಹೇಳಲಾಗುತ್ತದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈ ನೋಟವನ್ನು ಈಗಲೂ ಕೂಡ ನಾವೆಲ್ಲರೂ ಇಲ್ಲಿ ಕಾಣಬಹುದಾಗಿದೆ. ಭಕ್ತಿಯಿಂದ ಪ್ರಾರ್ಥಿಸಿದರೆ ಜೀವನದ ಸರ್ವ ಕಷ್ಟಗಳನ್ನು ಕಳೆದು ಸರ್ವ ಕಾರ್ಯಗಳನ್ನು ಸಿದ್ಧಿಸುವ ಈ ಶ್ರೀ ಆಂಜನೇಯ ಸ್ವಾಮಿಯನ್ನು ಇಲ್ಲಿನ ಭಕ್ತರು ಭಕ್ತಿಯಿಂದ ದೇವರಿಗೆ ಹಲಗಣೀಶ ಎಂದು ಕರೆಯುವ ವಾಡಿಕೆಯುಂಟು. ಇಲ್ಲಿನ ಭಕ್ತರು ತಮ್ಮ ಯಾವುದೇ ಶುಭ ಕಾರ್ಯಗಳನ್ನು ಕೈಗೊಳ್ಳುವ ಮುಂಚೆ ಈ ದೇವರ ಹತ್ತಿರ ಬಂದು ತಮ್ಮ ಕೆಲಸ ಈಡೇರುವಂತೆ ಭಕ್ತಿಯಿಂದ ಪ್ರಾರ್ಥಿಸಿ ತಮ್ಮ ಹರಕೆ ಈಡೇರಿದ ನಂತರ ತಾವು ಬೇಡಿಕೊಂಡ ಹರಕೆಗಳನ್ನು ತೀರಿಸುವ ಇಡೀ ಭಕ್ತ ಸಮೂಹಕ್ಕೆ ಈ ಹನುಮಾನ ದೇವರು ಕಾಮಧೇನು ಕಲ್ಪವೃಕ್ಷವಾಗಿರುವುದು ಮಾತು ಸತ್ಯವಾಗಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಸೇರಿದಂತೆ ಇನ್ನಿತರ ರಾಜ್ಯಗಳ ಭಕ್ತರು ಸ್ವಾಮಿಯ ದರ್ಶನ ಪಡೆಯಲು ಸಾಗರೋಪಾದಿಯಲ್ಲಿ ಆಗಮಿಸುತ್ತಾರೆ. ಸತತ 3-4 ದಿನಗಳಿಗಿಂತ ಹೆಚ್ಚಿಗೆ ಜರುಗುವ ಈ ಜಾತ್ರಾ ಮಹೋತ್ಸವದಲ್ಲಿ ರಾಜಕಾರಣಿಗಳು ಸೇರಿದಂತೆ ವಿವಿಧ ಗಣ್ಯಾತಿಗಣ್ಯರು ಆಗಮಿಸಿ ದೇವರ ದರ್ಶನ ಪಡೆದು ಧನ್ಯರಾಗುತ್ತಾರೆ. ಅಲ್ಲದೆ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಗ್ರಾಮಸ್ಥರು ಊಟ ಮತ್ತು ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿರುತ್ತಾರೆ. ವರದಿ ಸುರೇಶ್ ಜಾಮ್ಗೌಡ, ಕರುನಾಡ ರತ್ನ ನ್ಯೂಸ್, ಬಬಲೇಶ್ವರ.